ಸುಮಾರು ಜನ ಇನ್ವೆಸ್ಟರ್ಸು ಮ್ಯೂಚುವಲ್ ಫಂಡಲ್ಲಿ ಜಾಸ್ತಿ ರಿಟರ್ನ್ ಬರಲ್ಲ ಅಂತ ಅಂದ್ಕೊಂಡಿರ್ತಾರೆ. ಹಾಗಂತ ನೀವೇನಾದರೂ ತಿಳ್ಕೊಂಡಿದ್ರೆ ಅದು ಖಂಡಿತ ತಪ್ಪು. ಸ್ನೇಹಿತರೆ, ಮ್ಯೂಚುವಲ್ ಫಂಡಲ್ಲಿ ನೀವು ಜಾಸ್ತಿ ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅಂತಂದರೆ ಡೆಫಿನೆಟ್ಲಿ ಯು ಶುಡ್ ಇನ್ವೆಸ್ಟ್ ಇನ್ ಟು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್. ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ದೇ ವಿಲ್ ಪ್ರಿಡಾಮಿನೆಂಟ್ಲಿ ಇನ್ವೆಸ್ಟ್ ಇನ್ ಟು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸ್. ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸ್ ಬಂದ್ಬಿಟ್ಟು ದೇ ಆರ್ ಇನ್ ದ ಫೇಸ್ ಆಫ್ ಜಸ್ಟ್ ಸ್ಟಾರ್ಟ್ ಅಪ್ ಫೇಸಲ್ಲಿ ಇರ್ತವೆ. ಲಾಂಗ್ ಟರ್ಮಲ್ಲಿ ನಿಮಗೆ ಮಲ್ಟಿ ಬ್ಯಾಗ ರಿಟರ್ನ್ನ ಜನರೇಟ್ ಮಾಡ್ತವೆ. 100 ಟೈಮ್ಸ್ 200 ಟೈಮ್ಸ್ ಗ್ರೋತ್ ಆಗ್ತವೆ. ಪ್ರತಿಯೊಬ್ಬ ಫಂಡ್ ಮ್ಯಾನೇಜರ್ ಗೋಲ್ ಏನಿರುತ್ತೆ, ಇಂಡೆಕ್ಸನ್ನು ಬೀಟ್ ಮಾಡಿ ರಿಟರ್ನನ್ನು ಜನರೇಟ್ ಮಾಡಬೇಕಂತ ಗೋಲ್ ಇರುತ್ತೆ. ಇವತ್ತು ಸೆನ್ಸೆಕ್ಸ್ ಅಥವಾ ನಿಫ್ಟಿ 15% ರಿಟರ್ನ್ ಕೊಡ್ತಾ ಇದೆ ಅಂತಂದರೆ ಪ್ರತಿಯೊಬ್ಬ ಫಂಡ್ ಮ್ಯಾನೇಜರ್ ಗೋಲ್ ಬಂದ್ಬಿಟ್ಟು ನಿಫ್ಟಿಗಿಂತಲೂ ನಾವು ಜಾಸ್ತಿ ರಿಟರ್ನ್ನ ಜನರೇಟ್ ಮಾಡಬೇಕಂತ ಗೋಲ್ ಇರುತ್ತೆ. ನೀವು ಹಿಸ್ಟ್ರಿಯನ್ನು ಚೆಕ್ ಮಾಡಿದಾಗ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಸ್ಗಳು ಇಂಡೆಕ್ಸನ್ನು ಬೀಟ್ ಮಾಡಿ ಹೆಚ್ಚು ರಿಟರ್ನನ್ನು ಜನರೇಟ್ ಮಾಡ್ತವೆ. ಅದಕ್ಕೋಸ್ಕರ ನೀವೇನಾದರೂ ಮಲ್ಟಿ ಬ್ಯಾಗರ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಜಾಸ್ತಿ ಗ್ರೋತ್ ಬೇಕು ಅಂತಂದರೆ ಡೆಫಿನೆಟ್ಲಿ ಯು ಶುಡ್ ಇನ್ವೆಸ್ಟ್ ಇನ್ ಟು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್. ಇವತ್ತು ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ. ಬಂಧನ್ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ಇದು 2020ರಲ್ಲಿ ಆರಂಭವಾಗಿದೆ. 6 ವರ್ಷಗಳನ್ನು ಕಂಪ್ಲೀಟ್ ಮಾಡಿದೆ. ಸಿನ್ಸ್ ಇನ್ಸೆಪ್ಷನ್ ಈ ಫಂಡ್ ಬಂದ್ಬಿಟ್ಟು 24% ರಿಟರ್ನ್ನ ಜನರೇಟ್ ಮಾಡಿದೆ. ಕಳೆದ 6 ವರ್ಷಗಳಲ್ಲಿ ಈ ಸ್ಕೀಮಲ್ಲಿ ನೀವು 10,000 ರೂಪಾಯಿ SIP ಮಾಡಿದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟು 7,70,000 ಆಗಿರ್ತಿತ್ತು. ಮಾರ್ಕೆಟ್ ವ್ಯಾಲ್ಯೂ 17 ಲ್ಯಾಕ್ ಆಗಿದೆ. ಇದೇ SIPನ 10,000 ರೂಪಾಯಿ SIPನ ಎವ್ರಿ ಇಯರ್ ನೀವು 10% ಟಾಪಪ್ ಮಾಡ್ತಾ ಬಂದಿದ್ದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟು 10,14,000 ಇದೆ. ಮಾರ್ಕೆಟ್ ವ್ಯಾಲ್ಯೂ 20 ಲ್ಯಾಕ್ ಇದೆ. ಸ್ನೇಹಿತರೆ, ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ತಪ್ಪದೆ ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಅದರ ಜೊತೆಗೆ ಪ್ರತಿ ಶನಿವಾರ ಭಾನುವಾರ ನಮ್ಮ ಕಡೆಯಿಂದ ಆನ್ಲೈನ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಮೇಲ್ಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೀಟನ್ನು ಇವತ್ತೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.